ಯಲ್ದೂರು ಗ್ರಾಮ ಪಂಚಾಯಿತಿಗೆ ಲೋಕಾಯುಕ್ತ ದಾಳಿ. ತನಿಖೆಗೆ ಅಧಿಕಾರಿಗಳು ವಶಕ್ಕೆ. ಕೋಲಾರ. ಯಲ್ದೂರು ಗ್ರಾಮ ಪಂಚಾಯಿತಿಗೆ ಕೋಲಾರ ಲೋಕಾಯುಕ್ತ ಡಿವೈಎಸ್ಪಿ ಸುನಿಲ್ ಕುಮಾರ್, ಸಿಐ ರೇಣುಕಾ ಹಾಗೂ ಸಿಬ್ಬಂದಿ ವರ್ಗದವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ಕಾಮಗಾರಿಗಳ ಸಪ್ಲೈ ಬಿಲ್ಗಳನ್ನು ಮಂಜೂರು ಮಾಡಲು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು 5 ಲಕ್ಷ ರೂಪಾಯಿ ಹಣದ ಬೇಡಿಕೆ ಇಟ್ಟಿದ್ದಾರೆ ಎಂದು ಯಲ್ದೂರು ಮೂಲದ ವೆಂಡರ್ ಎಸ್. ಶಿವಕುಮಾರ್ ಅವರು ದೂರು ನೀಡಿದ್ದರು. ಈ ದೂರಿನ ಅನ್ವಯ ಲೋಕಾಯುಕ್ತ ಅಧಿಕಾರಿಗಳು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಿಡಿಒ ನರೇಂದ್ರಬಾಬು, ಕಾರ್ಯದರ್ಶಿ ಶಿವಕುಮಾರ್, ಡಿಒ ವಸಂತ್ ಹಾಗೂ ನರೇಗಾ ಇಂಜಿನಿಯರ್ ಗೌತಮಿ ಅವರ ವಿರುದ್ಧ ಬಿಲ್ ವಿಚಾರವಾಗಿ ತನಿಖೆ ಮುಂದುವರಿಸಿದ್ದಾರೆ. ದೂರುದಾರ ವೆಂಡರ್ ಶಿವಕುಮಾರ್ ಅವರು ನೀಡಿರುವ ಪೂರ್ಣ ಮಾಹಿತಿಯ ಆಧಾರದ ಮೇಲೆ ಲೋಕಾಯುಕ್ತರು ಪರಿಶೀಲನೆ ನಡೆಸುತ್ತಿದ್ದಾರೆ. ಸದ್ಯ ಲಭ್ಯವಿರುವ ಮಾಹಿತಿಯ ಪ್ರಕಾರ ಲೋಕಾಯುಕ್ತ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯನ್ನು ವಶಕ್ಕೆ ಪಡೆದಿದ್ದು, ಕಾನೂನು ಚೌಕಟ್ಟಿನಲ್ಲಿ ಮುಂದಿನ ಕ್ರಮ ಕೈಗೊಳ್ಳುವ ಸಾಧ್ಯತೆಯಿದೆ. ನಿನ್ನೆ ಸುಮಾರು ಒಂದು 4:45 ಸೆಕ್ರೆಟರಿ ಮತ್ತೆ ಪಿಡಿಒ ನಮ್ಮ ಮನೆಗೆ ಬಂದರು. ಈ NRG ಸಂಬಂಧಪಟ್ಟ ಒಂದು ಲಂಚದ ದುಡ್ಡನ್ನ ತಗೊಳ್ಳೋದಕ್ಕೆ ನಮ್ಮ ಮನೆಗೆ ಬಂದಿದ್ರು. ಇದೇ ಜಾಗದಲ್ಲಿ ಕೂತ್ಕೊಂಡು ಅವರು ದುಡ್ಡನ್ನ ಎಣಿಸ್ಕೊಂಡ್ರವರು. ಸೆಕ್ರೆಟರಿ ವಿಷಯಕ್ಕೆ ಸೆಕ್ರೆಟರಿ ಮತ್ತು ಇಒ ಅವರೆಲ್ಲ ಇದ್ರಲ್ಲಿ ಇದಾಗಿರ್ಬೋದು. ಪಿಡಿಒ ನಮ್ಗೇನು ಗೊತ್ತಿರಲಿಲ್ಲ, ಪಿಡಿಒಗೂ ಇದಕ್ಕೂ ಸಂಬಂಧ ಏನಿರಲಿಲ್ಲ. ಬಟ್ ಬಂದು ಅವ್ರು ಲೆಕ್ಕ ಮಾಡಿ ದುಡ್ಡು ತಗೊಂಡೋದ್ರು. ಪ್ಲಸ್ ಅವ್ರು ವಿಡಿಯೋದ್ರಲ್ಲಿ ನಾನು ಮಾಡಿರೋ ಕೆಲಸ ಎಲ್ಲರಿಗೂ ಕ್ಲಿಯರ್ ಮಾಡುವಂತ ನಮಗೆ ವಿಡಿಯೋ ಕ್ಲಿಪ್ಪಲ್ಲಿ ಇದಾಗಿದೆ. ಹೇಳಿ ಸರ್. ಸರ್ 5 lakhs. 5 ಲಕ್ಷ ಬಂದ್ರಲ್ಲ, ಯಾರು ಕೈ ಕೊಟ್ಟಿದ್ವಿ, ಯಾರು ಎಣಿಸ್ಕೊಂಡು? ಸರ್ 5 ಲಕ್ಷನ ನಾವು ಸೆಕ್ರೆಟರಿ ಕೈ ಕೊಟ್ವಿ. ಸೆಕ್ರೆಟರಿ ಪಿಡಿಒ ಪಕ್ಕ ಕೂತ್ಕೊಂಡಿದ್ರು. ಪಕ್ಕ ಕೂತ್ಕೊಂಡು ಇಬ್ರು ಕೌಂಟ್ ಮಾಡ್ಕೊಂಡ್ರು ದುಡ್ಡನ್ನ. ಅಷ್ಟೊತ್ತಿಗೆ ಬಂದು ಲೋಕಾಯುಕ್ತರು ಬಂದು ಅವ್ರನ್ನ ರೈಡ್ ಮಾಡಿದ್ರು. ರೈಡ್ ಮಾಡಿ ಅದೇನು ಇದೀಗ ಕ್ರಮಗಳನ್ನ ಮಾಡಿದಾಗ ಅವರು ಪಿಡಿಒನು ದುಡ್ಡನ್ನ ತಗೊಂಡಿದ್ದಾರೆ ಅಂತ ಒಂದು ಇದಾಯ್ತು. ಮತ್ತೆ ಅವರು ಅರೆಸ್ಟ್ ಮಾಡಿದ್ರು ಇಬ್ಬರು ಸೇರಿಸಿ. ಎಷ್ಟು ಜನ ಬಂದಿದ್ರು ಸರ್? ಸುಮಾರು ಒಂದು 15-20 ಜನ ಬಂದಿದ್ರು. ಅಲ್ಲ, ಹಣದ ವಿಚಾರ ಪಿಡಿಒ ಸೆಕ್ರೆಟರಿ ಮತ್ತೆ ಬೇರೆ ಯಾರು? ಸರ್ ಇಲ್ಲಿಗೆ ಸೆಕ್ರೆಟರಿ ಪಿಡಿಒ ಬಂದಿದ್ರು. ಹಣದ ವಿಚಾರದಲ್ಲಿ ಜೆ ಇ ಮತ್ತೆ ವಸಂತ್ ಇದರಲ್ಲಿ ನಮಗೆ ಫೋನಲ್ಲಿ ಮಾತಾಡಿದ್ರು. ಆಕ್ಚುಲಿ ಈ ಥರ ದುಡ್ಡು ಇಷ್ಟು ಕೊಡ್ಬೇಕಾಗತ್ತೆ ಅಂತ. ಆ ಫೋನ್ ಇದ್ರ ಪರವಾಗಿ ಅವ್ರನ್ನ ಕೂಡ ಅರೆಸ್ಟ್ ಮಾಡಿದ್ದಾರೆ. ಜೆ ಇ ಗೌತಮಿ ಮತ್ತೆ ಕಂಪ್ಯೂಟರ್ ಆಪರೇಟರ್ ವಸಂತ್ನ ಅವರಿಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ. ಸರ್ ನಿನ್ನೆ ಕೋಲಾರ ಲೋಕಾಯುಕ್ತರು ಯಾರು ಬಂದಿದ್ರು ಪಂಚಾಯತಿ? ಲೋಕಾಯುಕ್ತರು ಡಿವೈಎಸ್ಪಿ ಸುನಿಲ್ ಕುಮಾರ್ ಅಂತ, ಮತ್ತೆ ರೇಣುಕಾ ಮೇಡಮ್ ಅಂತ CI ಅವರು, ಮತ್ತೆ ಅವ್ರ ಟೀಮ್ ತುಂಬಾ ಸಹಕಾರ ಮಾಡಿದ್ರು ನಮಗೆ. ಬಂದು ಸಿಬ್ಬಂದಿ ವರ್ಗ ಹೌದು. ನಿನ್ನೆ ಬಂದು ನಿಮ್ಗೆಲ್ಲ ಒಂದು ದೂರು ಯಾವ ರೀತಿ ಇರ್ತದೆ ಎಲ್ಲ ನಿಮ್ಗೊಂದು ಸಹಕಾರ? ಹಾಂ ಸರ್. ಅವರು ಮತ್ತೆ ಅವ್ರ ಟೀಮ್ ಬಂದು ನಮಗೆ ಎಲ್ಲ ಸಹಕಾರ ಮಾಡಿ ಈ ಟ್ರಾಪ್ಗೆ ಇದಾಗಿ ಸಕ್ಸಸ್ಫುಲ್ ಮಾಡಿದ್ದಾರೆ. ಮನೆಗೆ ಬಂದು